ಎಲ್ಲ ಒಂದು SLC ವಿದ್ಯಾರ್ಥಿಗಳಿಗೆ ರುಚಿಕ PCL ಚಾನಲ್ಗೆ ಸ್ವಾಗತ. ನಾನು ಚೇತನ್ CK. ಇಂದು ನಡೆದ SLC ರಾಜ್ಯ ಮಟ್ಟದ ಪೂರ್ವಸಿದ್ಧ ಪರೀಕ್ಷೆ 2ರ ಸಮಾಜ ವಿಜ್ಞಾನ ವಿಷಯದ ಒಂದು ಪ್ರಶ್ನೆ ಪತ್ರಿಕೆ. ಇಂದು ನಡೆದ ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತ ನೋಡೋಣ. ಸಂಪೂರ್ಣ ಕೀ ಉತ್ತರ ಕೊಡ್ತೀನಿ, ತಪ್ಪದೆ ಕೊನೆಯವರೆಗೆ ನೋಡಿ. ಜೊತೆಗೆ ಕಮೆಂಟ್ ಕೂಡ ಮಾಡಿ. ನಮಗೆ 80 ಮಾರ್ಕ್ಸ್ಗೆ 80 ಅಂಕಕ್ಕೆ ಎಷ್ಟು ಮಾರ್ಕ್ಸ್ ಪಡ್ಕೋತೀರಾ ಕಮೆಂಟ್ ಮಾಡಿ. ಖಂಡಿತ ಕಮೆಂಟ್ ಮಾಡಿ, ಒಂದು ಅಂದಾಜು ಕಮೆಂಟ್ ಮಾಡಿ. ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅಥವಾ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ತಮಗೆ ನಿಮ್ಮೊಂದು SLC ಅನ್ಯುವಲ್ ಎಕ್ಸಾಮ್ ಮುಗಿಯೋವರೆಗೆ ಎಲ್ಲ ವಿಷಯಗಳ ಪಾಸಿಂಗ್ ಪ್ಯಾಕೇಜ್ಗಳು, ಸ್ಕೋರಿಂಗ್ ಪ್ಯಾಕೇಜ್ಗಳು, ಫಿಕ್ಸ್ ಬಂದ ಪ್ರಶ್ನೆಗಳು, ಅಷ್ಟೇ ಅಲ್ಲದೆ ಎಲ್ಲ ವಿಷಯಗಳ ಕ್ವಶನ್ ಪೇಪರ್ಗಳು ಎಲ್ಲ ವಿಡಿಯೋಗಳು ಏನು ಚೆನ್ನಾಗ್ತೀವಿ ಅವೆಲ್ಲ ಬೇಕು ಅಂತ ಅನ್ನೋರು ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಡ್ಡಾಯ ಮಾಡ್ಕೊಂಡು ನೀವು ಮಾಡ್ಕೊಂಡ್ರೆ ಮಾತ್ರ ವಿಡಿಯೋಗಳು ಸಿಗ್ತವೆ. ಮಾಡಿದ್ರಾ? ಜೊತೆಗೆ ಆ ವಿಡಿಯೋಗೊಂದು ಲೈಕ್ ಮಾಡಿಬಿಟ್ಟು ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ. ಯಾರೆಲ್ಲ ಫ್ರೆಂಡ್ಸ್ ನನಗೆ 10th ಅವರು ಶೇರ್ ಮಾಡಿಬಿಟ್ಟು ಹೆಲ್ಪ್ ಮಾಡ್ತಾರಲ್ವಾ? ಓಕೆ, ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಮೊದಲಾಗಿ ಒಂದನೇ ಮೇಲೆ ನಮಗೆ 8 ಬಹುವಾಕ್ಯ ಪ್ರಶ್ನೆಗಳು ಇದ್ದು, ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಸು 8 ಇದ್ದು. ಒಂದನೇ ಕ್ವಶನ್ ನೋಡಿ. ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಸಲ್ಯಾನಿ ಗ್ರಾಮದಲ್ಲಿ ನಡೆದ ಪರಿಸರ ಚಳುವಳಿ ಯಾವ ಚಳುವಳಿ? ಸರಿಯಾದ ಉತ್ತರ ಆಪ್ಷನ್ ಸಿ, ಅಪ್ಪಿಕೋ ಚಳುವಳಿ. ಪ್ರಶ್ನೆ 2. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯಿಂದ ಬ್ರಿಟಿಷ್ ಸರ್ಕಾರ ಪಡೆಯುತ್ತಿದ್ದ ತೆರಿಗೆ ಅಪರಾಧ ತೆರಿಗೆ ಎಂದು ಟೀಕಿಸಿದ ಇಂಗ್ಲೆಂಡಿನ ಶಾಸನ ಸಭೆಯ ಸದಸ್ಯ ಯಾರು? ಆಪ್ಷನ್ ಬಿ, ಎಡ್ಮಂಡ್ ಬರ್ಗ್. ಕ್ವಶನ್ ನಂಬರ್ 3. ಎರಡನೇ ಆಗಬೇಕದು. ಎರಡನೇ ಮಹಾಯುದ್ಧದ ನಂತರ ಶೀತಲ ಸಮರದಲ್ಲಿ ತೊಡಗಿದ ರಾಷ್ಟ್ರಗಳು ಯಾವುದು? ಸರಿಯಾದ ಉತ್ತರ ಆಪ್ಷನ್ ಡಿ, ಸೋವಿಯತ್ ರಷ್ಯಾ, ಅಮೆರಿಕ ಸಂಯುಕ್ತ ಸಂಸ್ಥಾನ. ಪ್ರಶ್ನೆ 4. ವಿಶ್ವ ವ್ಯಾಪಾರ ಮತ್ತು ವಾಣಿಜ್ಯದ ತೃತೀಯ ಆರ್ಥಿಕ ಆಧಾರ ಸ್ತಂಭ ಎಂದು ಕರೆಯಲ್ಪಡುವ ವಿಶ್ವಸಂಸ್ಥೆಯ ಆಶ್ರಯದ ಸಂಸ್ಥೆ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ, ವಿಶ್ವ ವ್ಯಾಪಾರ ಸಂಘಟನೆ. ಇನ್ನು ಪ್ರಶ್ನೆ 5. ಬೆಂಗಳೂರು ಭಾರತದ ಸಿಲಿಕಾನ್ ಕಣಿವೆ ಎಂದು ಕರೆಯಲಾಗುವುದು ಏಕೆಂದರೆ? ಏಕೆ? ಸರಿಯಾದ ಉತ್ತರ ಆಪ್ಷನ್ ಎ, ಅದು ಮಾಹಿತಿ ತಂತ್ರಜ್ಞಾನದ ಮುಖ್ಯ ಕೇಂದ್ರವಾಗಿದೆ. ಪ್ರಶ್ನೆ 6. ಭಾರತದ ನೈಜ ಅಭಿವೃದ್ಧಿ ಎಂದರೆ ಅದು ಗ್ರಾಮಗಳ ಅಭಿವೃದ್ಧಿ ಎಂದು ಹೇಳಿದರು ಯಾರು ಹೇಳಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಮಹಾತ್ಮ ಗಾಂಧೀಜಿಯವರು ಹೇಳ್ತಾರೆ. ಪ್ರಶ್ನೆ 7. ಭಾರತದ ಸ್ತರ ವಿನ್ಯಾಸವನ್ನು ಪ್ರಮುಖವಾಗಿ ಗುರುತಿಸಬಹುದಾದ ವ್ಯವಸ್ಥೆ ಯಾವ ವ್ಯವಸ್ಥೆ? ಆಪ್ಷನ್ ಎ, ಜಾತಿ ಪದ್ಧತಿ. ಇನ್ನು ಪ್ರಶ್ನೆ 8. ಮಮತಾರವರು ಒಂದು ಬ್ಯಾಂಕ್ ಖಾತೆಯನ್ನು ಹೊಂದಿದ್ದು ಬ್ಯಾಂಕ್ ಅವರ ಖಾತೆಗೆ ಬಡ್ಡಿಯನ್ನು ಕೊಡುವ ಬದಲು ಸೇವಾ ಶುಲ್ಕವನ್ನು ವಸೂಲು ಮಾಡುತ್ತದೆ. ಹಾಗಾದರೆ ಮಮತಾರವರು ಹೊಂದಿರುವ ಖಾತೆ ಬ್ಯಾಂಕ್ ಖಾತೆ ವಿಧ ಯಾವುದು? ಆಪ್ಷನ್ ಡಿ, ಚಾಲ್ತಿ ಖಾತೆ. ಸರಿಯಾದ ಉತ್ತರ. ಇನ್ನು 2ನೇ ಮೆನು. ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೂ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. 1 ಅಂಕದ 8 ಪ್ರಶ್ನೆಗಳು, ಟೋಟಲ್ ಆಗಿ 8 ಅಂಕ, ಪ್ರತಿಯೊಂದಕ್ಕೂ 1 ಅಂಕ. 9ನೇ ಕ್ವಶನ್ ನೋಡಿ. ಹಲಗಲಿಯ ಬೇಡರು ಬ್ರಿಟಿಷರ ವಿರುದ್ಧ ದಂಗೆ ಏಳಲು ಕಾರಣವೇನು? ದಂಗೆ ಕೇಳ್ತಾರೆ. ಕನ್ನಡ ವಿಷಯದಲ್ಲೂ ಕೂಡ ಈ ಕ್ವಶನ್ ಇದೆ. ಕನ್ನಡ ವಿಷಯದಲ್ಲೂ ಕೂಡ ನಮಗೆ ಹಲಗಲಿಯ ಬೇಡರು ಕೂಡ ಕ್ವಶನ್ ಇದೆ. ಇದು ಉತ್ತರ ನೋಡಿ. ಉತ್ತರ, ಬ್ರಿಟಿಷರು ತಮ್ಮ ಆಳ್ವಿಕೆಯ ಪ್ರದೇಶದಲ್ಲಿ ಶಸ್ತ್ರಾಸ್ತ್ರಗಳ ಬಳಕೆಯನ್ನು ನಿರ್ಬಂಧಿಸಿ ಕಾನೂನೊಂದನ್ನು ಜಾರಿಗೆ ತಂದರು. ಏನು ಮಾಡಿದರು? ಶಸ್ತ್ರಾಸ್ತ್ರಗಳ ಬಳಕೆ ನಿರ್ಬಂಧಿಸಿ ಕಾನೂನನ್ನು ಜಾರಿಗೆ ತರ್ತಾರೆ. ಇವೆಲ್ಲ ಕ್ವಶನ್ ಇಂಪಾರ್ಟೆಂಟ್ ನೋಡಿ. ನಿಮ್ಮ ಅನುವಲ್ ಎಕ್ಸಾಮ್ ರಿಪೀಟ್ ಆಗ್ತಾ ಇರ್ತವೆ. ನೀವು ನೋಡ್ಕೊಂಡಿರ್ತೀರ ಇವೇನು ಪ್ರಿವೇಟ್ರಿ ಕ್ವಶನ್ ಕೇಳಿದ್ರೆ ಅನುವಲ್ ಎಕ್ಸಾಮ್ ಇರ್ತಾ ಆ ರೀತಿಯಿಂದ ಅನುವಲ್ ಎಕ್ಸಾಮ್ಲಿ ಕ್ವಶನ್ ರಿಪೀಟ್ ಆಗ್ತವೆ. ನೋಡ್ಕೊಳ್ಳಿ ಎಲ್ಲ ಪೂರ್ವಸಿದ್ಧ ಪರೀಕ್ಷೆಯ ಕ್ವಶನ್ ಪೇಪರ್ಗಳನ್ನು. ಪ್ರಶ್ನೆ 10. ರಾಷ್ಟ್ರಗಳ ಸಂಘವನ್ನು ಏಕೆ ಸ್ಥಾಪಿಸಲಾಯಿತು? ಏಕೆ ಸ್ಥಾಪಿಸ್ತಾರೆ? ಉತ್ತರ, ಮೊದಲನೆಯ ವಿಶ್ವ ಸಮರದ ಬಳಿಕ ಜಾಗತಿಕ ಶಾಂತಿಗಾಗಿ. ಪ್ರಶ್ನೆ 11. ಭದ್ರತಾ ಮಂಡಳಿಯನ್ನು ವಿಶ್ವಸಂಸ್ಥೆಯ ಸಚಿವ ಸಂಪುಟ ಎಂದು ಕರೆಯಲು ಕಾರಣವೇನು? ಉತ್ತರ, ಜಾಗತಿಕ ಸಮಸ್ಯೆಗಳ ಪರಿಹಾರಕ್ಕಾಗಿ ಪ್ರಮುಖ ನಿರ್ಧಾರಗಳನ್ನು ಕೈಗೊಳ್ಳುತ್ತದೆ. ಪ್ರಶ್ನೆ 12. ಭಾರತದಲ್ಲಿ ಅತ್ಯಂತ ಕಡಿಮೆ ಮಳೆಯನ್ನು ಪಡೆಯುವ ಋತುವನ್ನು ಹೆಸರಿಸಿ. ಯಾವುದು ಋತು? ಚಳಿಗಾಲ. ಅತ್ಯಂತ ಕಡಿಮೆ ಮಳೆ ಇರ್ತದೆ. ಅಥವಾ ಮಳೆಗಾಲದಲ್ಲಿ ಮಳೆ ಹೆಚ್ಚಾಗಿರ್ತದೆ. ಚಳಿಗಾಲದಲ್ಲಿ ಕೆಲವು ಸಲ ಮಳೆನೇ ಇರೋದಿಲ್ಲ. ಅರ್ಥ ಆಯ್ತಾ? ಪೂರ್ತಿ ಚಳಿಗಾಲ ಮಳೆಯೊಳಗೆ ಮಳೆ ಬರೋದಿಲ್ಲ. ಪ್ರಶ್ನೆ 13. ಸಾರಿಗೆ ಎಂದರೇನು? ತುಂಬಾ ಈಸಿ. ಉತ್ತರ, ವಸ್ತುಗಳು, ಸೇವೆಗಳು, ಮಾಹಿತಿಯನ್ನು ಮತ್ತು ಸರಕುಗಳನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸಾಗಿಸುವುದು. ಅಥವಾ ನೀವು ಸರಕುಗಳನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೂ ಸಾಗಿಸಿದ್ರು ಸರಿಯಾದ ಉತ್ತರ ಆಗ್ತದೆ. ಪ್ರಶ್ನೆ 14. ಸರ್ಕಾರದ ಆಯವ್ಯಯ ಪತ್ರದ ಕಾರ್ಯಾಚರಣೆಯ ಮೂಲಕ ಅರ್ಥವ್ಯವಸ್ಥೆಯ ನಿವ್ವಳ ಕೊಳ್ಳುವ ಶಕ್ತಿಯನ್ನು ಹೆಚ್ಚಿಸುವುದಾಗಿದೆ. ಪ್ರಶ್ನೆ 15. ಜನಮಂದಿ ಆಗ್ತದೆ. ಜನಮಂದಿ ಸರಿಯಾದ ಉತ್ತರ. ನಿಮ್ಮ ಕ್ವಶನ್ ಪೇಪರ್ ಇದ್ದರೆ ಮಾತ್ರ ಕ್ವಶನ್ ಪೇಪರ್ ನೋಡ್ಕೊಳ್ಳಿ. ಆಯ್ತಾ? ನಾನು ಎಷ್ಟು ಮೇನ್ ಆನ್ಸರ್ ಹೇಳ್ತೀನಿ. ಈಗಾಗಲೇ ನಿಮ್ಮ ಕ್ವಶನ್ ಪೇಪರ್ ಇರ್ತದೆ, ಅದು ನೋಡ್ಕೊಳ್ಳಿ ಕ್ವಶನ್ಗಳನ್ನು. ಪ್ರಶ್ನೆ 16. ಗ್ರಾಮಾಂತರ ಪ್ರದೇಶಗಳಲ್ಲಿ ಕೈಗಾರಿಕೆಗಳನ್ನು ಸ್ಥಾಪಿಸುವುದರ ಮೂಲಕ ಪ್ರಾಂತೀಯ ತಾರತಮ್ಯವನ್ನು ನಿವಾರಿಸುತ್ತಾರೆ. ನಂತರ 3ನೇ ಮೆನು. ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೂ 2 ರಿಂದ 4 ವಾಕ್ಯಗಳು ಉತ್ತರಿಸಿ.
ಎರಡು ಅಂಕದ 8 ಪ್ರಶ್ನೆ ಇಟ್ಲಾಕ 16 ಅಂಕ, ಪ್ರತಿಯೊಂದಕ್ಕೂ 2 ಅಂಕ. ಅರ್ಥ ಆಯ್ತಾ? ನಾನು ಹೇಳಿದ್ದೆ ನಿಮಗೆ ಎಷ್ಟು ಬರಬೇಕಂತ ನೋಡಿ. 2 ಮಾರ್ಕ್ಸಿಗೆ 4 ಪಾಯಿಂಟ್ ಇರಬೇಕು, 3 ಮಾರ್ಕ್ಸಿಗೆ 6 ಪಾಯಿಂಟು, 8 ಮಾರ್ಕ್ಸಿಗೆ 2 ಮಾರ್ಕ್ಸಿಗೆ 2 ಮಾರ್ಕ್ಸಿಗೆ 4 ಪಾಯಿಂಟ್ ಬರೆದ್ರಿ, 3 ಮಾರ್ಕ್ಸಿಗೆ 6 ಪಾಯಿಂಟ್ ಬರೆದ್ರಿ. ಅದೇ ರೀತಿ 4 ಮಾರ್ಕ್ಸಿಗೆ 8 ಪಾಯಿಂಟನ್ನು ಬರಬೇಕು. ಈ ರೀತಿ 2ಕ್ಕೆ 4, 4ಕ್ಕೆ 8, 3ಕ್ಕೆ 6 ಈ ರೀತಿ ಬರಬೇಕು. ನೋಡಿ ಇಲ್ಲಿ 2 ಮಾರ್ಕ್ಸ್ ಇರಬೇಕು, 4 ಪಾಯಿಂಟನ್ನು ಬರಬೇಕು. 4 ಪಾಯಿಂಟು ಬರಲೇಬೇಕು. ನೀವು 3 ಬರೆದ್ರೆ ಮಾರ್ಕ್ಸ್ ಕಟ್ ಮಾಡ್ತಾರೆ. ಹೆಚ್ಚು ಬರೆದ್ರೂ ಪರವಾಗಿಲ್ಲ, ಆದರೆ ಕನಿಷ್ಠ 4 ಪಾಯಿಂಟ್ ಬರೀಬೇಕು. ಪ್ರಶ್ನೆ 17, ಕರ್ನಾಟಕ ರಾಜ್ಯ ಲೋಕಸೇವಾ ಆಯೋಗದ ಕಾರ್ಯಗಳು ಯಾವುವು? ನೋಡಿ, ರಾಜ್ಯ ಸರ್ಕಾರಿ ಸೇವೆಗೆ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸುವುದು, ವ್ಯಕ್ತಿತ್ವ ಪರೀಕ್ಷೆ ನಡೆಸುವುದು, ವರ್ಷಕ್ಕೆ 2 ಬಾರಿ ಇಲಾಖಾ ಪರೀಕ್ಷೆ ನಡೆಸುವುದು, ಶಿಸ್ತು ಮತ್ತು ಬಡ್ತಿ ವಿಷಯದಲ್ಲಿ ಸರ್ಕಾರಕ್ಕೆ ಸಲಹೆ ನೀಡುವುದು. ಇನ್ನು 10 ಕ್ವಶನ್ ಕೊಟ್ಟಿದ್ದಾರೆ ನಮಗೆ. ವಿಶ್ವದ ರಾಷ್ಟ್ರಗಳ ಅಭಿವೃದ್ಧಿಯಲ್ಲಿ IBRDಯ ಪಾತ್ರವೇನು ಕೇಳಿದರೆ, ಕೃಷಿ, ಕೈಗಾರಿಕೆ, ಸಾರಿಗೆ ಮತ್ತು ಸಂಪರ್ಕ ಅಭಿವೃದ್ಧಿಗೆ ನೆರವು, ದ್ವಿತೀಯ ಮಹಾಯುದ್ಧದ ಬಳಿಕ ಆರ್ಥಿಕ ಪುನಶ್ಚೇತನಕ್ಕೆ ನೆರವು, ವಿಶ್ವ ವ್ಯಾಪಾರ ಮತ್ತು ವಿದೇಶ ವಿನಿಮಯ ಪಾವತಿ ಸಮತೋಲನಕ್ಕೆ ಸಹಾಯ. ಇವೆಲ್ಲ ಬರ್ತವೆ ಪಾಯಿಂಟ್ಗಳು ನೋಡ್ಕೊಳ್ಳಿ. ಆಮೇಲೆ ಬಾಲ ಕಾರ್ಮಿಕ ಸಮಸ್ಯೆ ಕಾರಣ, ನೀನು ಹೇಳಿದೆ ನಿಮಗೆ ಯಾವೆಲ್ಲ ಬರ್ತವೆ ಅಂತ ಆಲ್ಮೋಸ್ಟ್ ರಿಪೀಟ್ ಆಗಿವೆ ನೋಡಿ. ಬಾಲ ಕಾರ್ಮಿಕ ಸಮಸ್ಯೆ ಕಾರಣಗಳೇನು? ತುಂಬ ನೀಸಿ, ಕಡು ಬಡತನ, ಕೌಟುಂಬಿಕ ಕಲಹ, ವಿಚ್ಛೇದನ, ಕೌಟುಂಬಿಕ ಹಿಂಸೆ, ಪೋಷಕರ ಅತಿಯಾದ ನಿಯಂತ್ರಣ, ಅನಕ್ಷರತೆ, ಇವೆಲ್ಲ ಪಾಯಿಂಟ್ಸ್ ಬರ್ತವೆ ನೋಡ್ಕೊಳ್ಳಿ. ನಂತರ 18, ಭಾರತ ಒಕ್ಕೂಟಕ್ಕೆ ಜುನಾಗಢ ಸಂಸ್ಥಾನವನ್ನು ವಿಲೀನಗೊಳಿಸಿದ ಬಗ್ಗೆ ತಿಳಿಸಿ. ನೋಡ್ಕೊಳ್ಳಿ ಪಾಯಿಂಟ್ಗಳನ್ನು. ಜುನಾಗಢದ ನವಾಬನು ಪಾಕಿಸ್ತಾನ ಸೇರಲು ಬಯಸಿದನು. ಪ್ರಜೆಗಳು ನವಾಬನ ವಿರುದ್ಧ ಬೀದಿಗಿಳಿದರು. ನವಾಬನು ಪಾಕಿಸ್ತಾನಕ್ಕೆ ಪಲಾಯನ ಮಾಡಿದನು. ದಿವಾನರ ಮನವಿಯ ಮೇರೆಗೆ ಭಾರತ ಸರ್ಕಾರ ಸೈನ್ಯವನ್ನು ಕಳಿಸಿ ಭಾರತದಲ್ಲಿ ವಿಲೀನಗೊಳಿಸಲಾಯಿತು. ಇನ್ನು ಮಳೆ ಕೊಯ್ಲು ಅಥವಾ ಮಳೆ ನೀರಿನ ಸಂಗ್ರಹಣೆ ಇದು ಕಡ್ಡಾಯವಾಗಿದೆ. ಏಕೆ? ಜಲಸಂಪತ್ತು ತಾರತಮ್ಯದಿಂದ ಕೂಡಿದೆ. ಮಳೆಗಾಲದ ಅವಧಿ ಕಡಿಮೆ, ಹೆಚ್ಚು ಮಳೆ ಬೀಳುವ ಪ್ರದೇಶಗಳು ದೀರ್ಘ ಮಳೆ ರಹಿತ ಪ್ರದೇಶಗಳಾಗಿವೆ. ನಂತರ 19, ಹತ್ತಿ ಗಿರಣಿಗಳಲ್ಲಿ ಕಚ್ಚಾ ವಸ್ತುವಾಗಿ ಬಳಕೆ, ವಿದೇಶಿ ವಿನಿಮಯ, ಗಳಿಕೆ, ಹತ್ತಿ ಬೆಳೆಯುವ ಪ್ರದೇಶಗಳಲ್ಲಿ ಭಾರತ ಮೊದಲ ಸ್ಥಾನ ಹಾಗೂ ಉತ್ಪಾದನೆ 2ನೇ ಸ್ಥಾನ. ಇವೆಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಗಳು. ಆನ್ಯುವಲಿಸಮ್ ರಿಪೀಟ್ ಆಗ್ತಾ ಇರ್ತದೆ ನೋಡ್ಕೊಳ್ಳಿ. 20, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯಿಂದ ಬ್ರಿಟಿಷರ ವಶವಾದ ದೇಶೀಯ ಸಂಸ್ಥಾನಗಳು ಹೆಸರಿಸಿ. ಯಾವೆಲ್ಲ ಬರ್ತವೆ? ಸತಾರಾ, ಝಾನ್ಸಿ, ಜೈಪುರ, ಉದಯಪುರ, ಸಂಬಲ್ಪುರ. ನಂತರ 21, ಸದಾ ಹಸಿರು ಕ್ರಾಂತಿಯನ್ನು ಏಕೆ ಪ್ರಾರಂಭಿಸಲಾಯಿತು? ಪರಿಸರ ಸ್ನೇಹಿ ತಂತ್ರಜ್ಞಾನ ಬಳಕೆ, ಸಾವಯವ ಕೃಷಿ, ಶೂನ್ಯ ಬಂಡವಾಳ ಕೃಷಿ, ಸುಸ್ಥಿರ ಕೃಷಿ ವಿಧಾನ. ಇನ್ನು 22, 23 ವಿದ್ಯಾರ್ಥಿ ಎಲ್ಲ 2 ಅಂಕ ಪ್ರಶ್ನೆವೆ. ವಿಡಿಯೋನ ಪಾಸ್ ಪ್ರತಿ ಪ್ರಶ್ನೆ ನೋಡ್ಕೊಳ್ಳಿ. ನಂತರ ನೆಕ್ಸ್ಟ್ ಮೇನು, 4th ಮೇನು, 4ನೇ ಮೇನು. ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೂ 6 ವಾಕ್ಯದಲ್ಲಿ ಉತ್ತರ ಬರೆಯಿರಿ. 6 ವಾಕ್ಯದ ಪ್ರಶ್ನೆಗಳು ಅಂದರೆ 3 ಅಂಕದ 9 ಪ್ರಶ್ನೆ ಇಟ್ಲ 27 ಅಂಕ, ಪ್ರತಿಯೊಂದಕ್ಕೂ 3 ಅಂಕ. ಹೇಳಿ ಹೇಳಿದೆ ನಿಮಗೆ 3 ಅಂಕಕ್ಕೆ ಎಷ್ಟು ಪಾಯಿಂಟ್ ಬರಬೇಕು? 3 ಅಂಕಕ್ಕೆ 6 ಪಾಯಿಂಟ್ಗಳನ್ನು ಬರೀಬೇಕು. ಅರ್ಥ ಆಯ್ತಾ? 3 ಅಂಕಕ್ಕೆ 6 ಪಾಯಿಂಟು, 4 ಅಂಕಕ್ಕೆ 8 ಪಾಯಿಂಟು ಬರೀಬೇಕು. 25, ಡಚ್ಚರ ವಿರುದ್ಧ ಮಾರ್ತಾಂಡವರ್ಮನು ಹೋರಾಟವನ್ನು ವಿವರಿಸಿ. ಮಾರ್ತಾಂಡವರ್ಮ ಹೋರಾಟ ವಿಡಿಯೋನ ಪಾಸ್ ಆನ್ಸರ್ ನೋಡ್ಕೊಳ್ಳಿ. ಆನ್ಸರ್ ಕಂಪ್ಲೀಟ್ ಪ್ರತಿಯೊಂದು ಪಾಯಿಂಟ್ ನೋಡ್ಕೊಳ್ಳಿ. ಅರ್ಥ ಆಯ್ತಾ? ಸಾಕು, ಒಂದು 6 ಪಾಯಿಂಟ್ ಬರೆದ್ರು ಸಾಕು, ಅಥವಾ ಹೆಚ್ಚು ಬರೆದ್ರು ಪರವಾಗಿಲ್ಲ. ಒಟ್ಟಿನಲ್ಲಿ ಕನಿಷ್ಠ 6 ಪಾಯಿಂಟ್ ಬರಬೇಕು. ಕಡಿಮೆ ಬರೆದ್ರು ಪರವಾಗಿಲ್ಲ, ಆದರೆ ಮಾರ್ಕ್ಸ್ ಕಟ್ ಮಾಡ್ತಾರೆ. ಅರ್ಥ ಆಯ್ತಾ? 2 ಮಾರ್ಕ್ಸ್ ಕೊಡ್ತಾರೆ, 3 ಮಾರ್ಕ್ಸ್ಗೆ. ಈ ರೀತಿ ನೀವು ಕರೆಕ್ಟಾಗಿ 6 ಪಾಯಿಂಟ್ ಬರೆದ್ರೆ 3ಕ್ಕೆ 3 ಮಾರ್ಕ್ಸ್ ಕೊಡ್ತಾರೆ. ಇನ್ನು 10 ಕ್ವಶನು, ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳು ವಿವರಿಸಿ. ಇದು ಕೂಡ ಅನ್ವಯಿಸಿ ರಿಪೀಟ್ ಆಗ್ತದೆ ಕ್ವಶನ್ನು, ನೋಡ್ಕೊಳ್ಳಿ ಎಲ್ಲ ಕೂಡ. ಆಮೇಲೆ 26, ಅರಣ್ಯ ಸಂರಕ್ಷಣಾ ವಿಧಾನವನ್ನು ತಿಳಿಸಿ. ಇವೆಲ್ಲ ವಿಧಾನಗಳು: ಘರ್ಷಿತ ಮರಗಳನ್ನು ತೆಗೆಯುವುದು, ಮರಗಳಿಗೆ ತಗುಲುವ ರೋಗ ನಿಯಂತ್ರಿಸುವುದು, ಸಸಿಗಳನ್ನು ನಡೆಯುವುದು, ಬೀಜಗಳನ್ನು ಹರಡುವುದು, ಇವೆಲ್ಲ ಪಾಯಿಂಟ್ಗಳು ಬರ್ತವೆ. ನಂತರ ದೂರ ಸಂವಹನ ತಂತ್ರಜ್ಞಾನದ ಪ್ರಾಮುಖ್ಯತೆ ಏನು? 27, ಗ್ರಾಮೀಣ ಅಭಿವೃದ್ಧಿಯ ಮಹತ್ವ ಅಥವಾ ಪಂಚಾಯತ್ ರಾಜ್ ವ್ಯವಸ್ಥೆಯ ಪಾತ್ರ. ನಂತರ ಸಾರ್ವಜನಿಕ ಹಣಕಾಸು ಮತ್ತು ವೈಯಕ್ತಿಕ ಹಣಕಾಸು ನಡುವೆ ಭಿನ್ನತೆ ಕೇಳಿದರು. ಅಂದರೆ ವ್ಯತ್ಯಾಸ, ಭಿನ್ನತೆ ಅಂದರೂ ಕೂಡ ಒಂದೇ, ವ್ಯತ್ಯಾಸ ಅಂದರೂ ಕೂಡ ಒಂದೇ. ನೋಡಿ, ಈ ರೀತಿ ಪಾಯಿಂಟ್ಸ್ ಬರ್ತವೆ. ವಿಡಿಯೋನ ಪಾಸ್ ಪ್ರತಿ ಪಾಯಿಂಟ್ ನೋಡ್ಕೊಬೋದು. ಅಂದರೆ 28, ಬ್ಯಾಂಕಿನ ಕಾರ್ಯಗಳು, ಸೇವೆಗಳು ಯಾವುವು? ಇವೆಲ್ಲ ಸೇವೆಗಳು ನೋಡಿ, ತುಂಬಾ ಈಸಿ. ಹಣದ ವಹಿವಾಟು, ಹಣದ ಭದ್ರತೆ, ಠೇವಣಿ ಅಂಗೀಕಾರ, ಸಾಲ ಕೊಡುವುದು, ಭರವಸೆ ಸೇವೆಗಳು, ಲಾಭ ಮತ್ತು ಸೇವಾಭಾವನೆ. ಉದ್ಯಮಶೀಲತೆ ಗುಣಲಕ್ಷಣಗಳು ತಿಳಿಸಿ. ಸೃಜನಾತ್ಮಕ, ಕ್ರಿಯಾತ್ಮಕ, ನಾಯಕತ್ವ, ಗುಂಪು ಕಟ್ಟುವುದು, ಇವೆಲ್ಲ ಬರ್ತವೆ. ಅಂದರೆ 29, ಆರ್ಯ ಸಮಾಜ ಉದ್ದೇಶಗಳನ್ನು ಕೇಳಿದರು. ಆರ್ಯ ಸಮಾಜ ಉದ್ದೇಶಗಳು, ಇವೆಲ್ಲ ಪಾಯಿಂಟ್ಸ್ ಬರ್ತವೆ ನೋಡ್ಕೊಳ್ಳಿ. ಅಂದರೆ 30, ನೀವು ಎದಕ್ಕೆ ನೋಡ್ಕೋಬೇಕು? ಆನ್ಸರ್ ಕೀ ಆನ್ಸರ್ ಅಂದರೆ ನೀವೆಲ್ಲ ಮಿಸ್ಟೇಕ್ ಮಾಡಿರ್ತೀರ, ಅವು ಮತ್ತೆ ಮುಂದಿನ ಎಕ್ಸಾಮ್ಲಿ ಆಗಬಾರ್ದು ಅಂತ ಅರ್ಥ. ಆಯ್ತಾ? ಇವಾಗ ಏನು ಮಿಸ್ಟೇಕ್ ಮಾಡಿದಾರ ಪೂರೈಸಿದ ಪರೀಕ್ಷೆ 1ರಲ್ಲಿ ಮತ್ತು 2ರಲ್ಲಿ ಏನೆಲ್ಲ ಮಿಸ್ಟೇಕ್ ಮಾಡಿದಾರ ನೆಕ್ಸ್ಟ್ ಎಕ್ಸಾಮ್ಲಿ ಮಾಡೋಕ್ಕೆ ಹೋಗಬೇಡಿ. ಏನೆಲ್ಲ ಮಿಸ್ಟೇಕ್ ಮಾಡಿದಾರ ಅವನ್ನ ತಿದ್ದುಕೊಳ್ಳಿ, ಕರೆಕ್ಟಾಗಿ ನೋಡ್ಕೊಳ್ಳಿ ನಿಮ್ಮ ಮಿಸ್ಟೇಕ್ ಎಲ್ಲ ಆಗ್ತವೆ ಅಂತ. ಸೊ ನೆಕ್ಸ್ಟ್ ಎಕ್ಸಾಮ್ಲಿ ಮಾಡೋಕ್ಕೆ ಹೋಗಬೇಡಿ, ಫುಲ್ ಮಾರ್ಕ್ಸನ್ನು ಬರೆದು ಬನ್ನಿ. 30, ಭಾರತದ ವಿದೇಶಾಂಗ ನೀತಿಯ ಮೂಲ ತತ್ವಗಳವು ನೋಡ್ಕೊಳ್ಳಿ. 31, ಸಂಘಟಿತ ಕೆಲಸಗಾರ ಮತ್ತು ಅಸಂಘಟಿತ ಕೆಲಸಗಾರ ನಡುವೆ ವ್ಯತ್ಯಾಸ, ಇವು ವ್ಯತ್ಯಾಸ ಬರ್ತವೆ ಅಂತ ಹೇಳಿದ್ದೀನಿ ನಿಮಗೆ. ಪಿಕ್ಸ್ ಕೇಳ್ತಾರಂತ 1757 ದಂಗೆ ಮೇಲೆ ಅನ್ವಲಿಸಮ್ ಕೂಡ ಕೇಳ್ತಾರೆ. 1757 ದಂಗೆ ಉಪಲಬ್ಧಿ ಕಾರಣಗಳು, ಇವೆಲ್ಲ ಕಾರಣಗಳು.
ನಂತರ 33 ಪ್ರವಾಹಗಳು ಉಂಟಾಗಲು ಕಾರಣಗಳೇನು, ಪ್ರವಾಹ ಯಾಕೆ ಉಂಟಾಗ್ತದೆ ನೋಡ್ಕೊಳ್ಳಿ. ನಂತರ ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೂ 8ರಿಂದ 10 ಅಂಕ ತರಿಸಿ. 4 ಪ್ರಶ್ನೆ 16 ಅಂಕ, ಎಷ್ಟು ಅಂಕ 16 ಅಂಕ, ಪ್ರತಿಯೊಂದಕ್ಕೂ 4 ಅಂಕ. ಎಷ್ಟು ಕ್ವಶನ್ ಬರಬೇಕು, 4 ಕ್ವಶನ್ ಬರಬೇಕಾಗಿತ್ತು. ಇಲ್ಲಿ ಸೇಮು ನಮಗೆ 4 ಮಾರ್ಕ್ಸಿಗೆ 8 ಪಾಯಿಂಟನ್ನು ಬರಬೇಕು. 4 ಮಾರ್ಕ್ಸಿಗೆ 8 ಪಾಯಿಂಟನ್ನು ಕಡ್ಡಾಯ ಬರಲೇಬೇಕು. ಹೆಚ್ಚು ಬರೋದು ಪರವಾಗಿಲ್ಲ, ಆದರೆ ಕಡಿಮೆ ಬರೆದ್ರೆ ಮಾರ್ಕ್ಸ್ ಕಟ್ ಮಾಡ್ತಾರೆ. 34 10ನೇ ಚಾಮರಾಜೇಂದ್ರ ಒಡೆಯರ ಕಾಲ ಸುಧಾರಣೆಗಳಾವು ನೋಡಿ. ಸ್ವಲ್ಪ ಡಿಫ್ರೆಂಟಾಗಿ ಕೇಳಿದ್ರು ನಮಗೆ. 10ನೇ ಚಾಮರಾಜೇಂದ್ರ ಒಡೆಯರ ಕಾಲ ಸುಧಾರಣೆ ಕೇಳಿದರು. ನಂತರ ಕ್ವಶನ್ ಕೊಟ್ಟಿದ್ದು ಅನ್ಕೋತೀನಿ. ಕಾಯಂ ಜಮೀನ್ದಾರಿ ಪದ್ಧತಿಯನ್ನು ವಿವರಿಸಿ. ಬರೀಬೋದಾಗಿತ್ತು, ಇದು ಕ್ವಶನ್ ಈಸಿ ಇತ್ತು. 35 ಮರುಭೂಮಿ ಮಣ್ಣು ಮೆಕ್ಕಲು ಮಣ್ಣಿಗಿಂತ ಹೇಗೆ ಭಿನ್ನವಾಗಿದೆ. ಮರುಭೂಮಿ ಮಣ್ಣಿನ ಮತ್ತು ಭಾರತ ಮೆಕ್ಕಲು ಮಣ್ಣಿನ ವ್ಯತ್ಯಾಸ ಬರಬೇಕಾಗ್ತದೆ. ಭಾರತದಲ್ಲಿ ಉನ್ನತ ತಂತ್ರಜ್ಞಾನದ ಬಳಕೆಯು ಅನೇಕ ಬದಲಾವಣೆ ಕಾರಣವಾಗಿದೆ ಹೇಗೆ. 36 ಭಾರತದ ಸ್ವತಂತ್ರ ಹೋರಾಟದಲ್ಲಿ ಮಂದಗಾಮಿಗಳ ಪಾತ್ರ ವಿವರಿಸಿ. ಹೇಳಿದ್ರೆ ನಿಮಗೆ ತೀವ್ರಗಾಮಿಗಳು ಅಥವಾ ಮಂದಗಾಮಿ ಮೇಲೆ ಕ್ವಶನ್ ಕೇಳ್ತಾರಂತ. ಸೊ ಅನಲಿಸಮ್ ಕೂಡ ಕೇಳ್ತಾರೆ, ತೀವ್ರಗಾಮಿಗಳು ಮತ್ತು ಮಂದಗಾಮಿಗಳು. ಎರಡು ಟಾಪಿಕ್ನ ಕರೆಕ್ಟ್ ನೋಡ್ಕೊಳ್ಳಿ, 2 ಟಾಪಿಕ್ ಇಂಪಾರ್ಟೆಂಟು. ನಂತರ 37 ಕೋಮುವಾದವು ನಮ್ಮ ದೇಶದ ಏಕತೆ ಮತ್ತು ಸಮಗ್ರತೆ ಧಕ್ಕೆಯನ್ನು ಮಾಡುತ್ತದೆ ಹೇಗೆ. ಉತ್ತರ ನೋಡ್ಕೊಳ್ಳಿ. ನಂತರ ಲಾಸ್ಟ್ ಕ್ವಶನ್ ಇತ್ತು, 5 ಮಾರ್ಕ್ಸ್ಗೆ ನಕ್ಷೆ ಇತ್ತು. ಭಾರತ ನಕ್ಷೆ ಕೊಟ್ಟಿದ್ದರು. ಹೇಳಿದೆ ನಿಮಗೆ ಯಾವ್ದು ಕೊರತೆ ಬರ್ತಾವಂತ. ಆಲ್ಮೋಸ್ಟು ಎಲ್ಲ ಕೂಡ ಬಂದಿವೆ. ನಿಮಗೆ ನೀಡಿರೋ ಭಾರತ ನಕ್ಷೆಯಲ್ಲಿ ಈ ಕೆಳಗಿನಲ್ಲಿ ಯಾವುದಾದ್ರೂ 5 ಗುರುತಿಸಿ. 10 ಕೊಟ್ಟಿರೋರು 5 ಗುರುತಿಸಬೇಕಾಗಿತ್ತು. ಸೊ 10 ನೋಡೋಣ, ನಾವು ನೋಡ್ಕೊಳ್ಳಿ ನೀವೆಲ್ಲೇ ಗುರುತಿಸಿದ್ರೆ ಏನಂತ. ಸೊ ನೋಡ್ಕೊಳ್ಳಿ, ABCD ಅಂತ ಗುರುತಿಸಬೇಕಾಗಿತ್ತು. ಅಥವಾ ಡೈರೆಕ್ಟ್ ಹೆಸರು ಬರೋದು ಪರವಾಗಿಲ್ಲ, ನೋಡ್ಕೊಳ್ಳಿ. ಇಲ್ಲೇ ಸ್ಥಳಗಳು ಬರ್ತಾವೆ ನೋಡ್ಕೊಳ್ಳಿ. ಓಕೆ, ಇವೆಲ್ಲ ಸ್ಥಳಗಳು. ಸೊ ನೋಡ್ಕೊಳ್ಳಿ, ನೀವು ಯಾವೆಲ್ಲ ಗುರುತಿಸಿದ್ದೀರಾ, ಪ್ರತಿಯೊಂದಿವೆ ABCD. ಸೊ ಇಷ್ಟೆಲ್ಲ ಗುರುತಿಸಬೇಕಾಗಿತ್ತು ನೋಡಿ. ಸೊ ನೋಡಿ 82.30 ಪೂರ್ವರೇಖಾಂಶ ಈ ರೀತಿ ಬರ್ತದೆ. ಅರ್ಥ ಆಯ್ತಾ. ಕರ್ಕಾಟಕ ಸಂಕ್ರಾಂತಿ ವೃತ್ತ ಮತ್ತು ಪೂರ್ವರೇಖಾಂಶ ಈ ಎರಡೊಂದು ಬಂದೇ ಬರ್ತದೆ. ವೆರಿ ಇಂಪಾರ್ಟೆಂಟು, ಎರಡು ನೋಡ್ಕೊಂಡಿರಿ. ಓಕೆ, ಇಲ್ಲಿ ಯಾವ್ದು ಕೇಳಿದರೆ 82.30 ಪೂರ್ವರೇಖಾಂಶ ಕೇಳಿದ್ದಾರೆ. ಸೊ ಇಷ್ಟು ಬರ್ತದೆ, ಈ ರೀತಿ ಬರ್ತದೆ ನೋಡಿ ಇವು ಭಾಗಗಳು ನೋಡ್ಕೊಳ್ಳಿ. ಸೊ ಇಷ್ಟು ಇನ್ನು ಪ್ರಶ್ನೆ ಪತ್ರಿಕೆ ನೋಡೋಣ. ನೆಕ್ಸ್ಟ್ ನಮಗೆ ಅನಾಲಿಸಿಸ್ ಫೋಕಸ್ ಮಾಡೋಣ ನಾವು. ಅನಾಲಿಸಿಸ್ ನಿಮಗೆ ಎಲ್ಲ ವರ್ಷ ಪಾಸಿಂಗ್ ಪ್ಯಾಕೇಜ್ ಹಾಕ್ತೀನಿ, ಸ್ಕೋರಿಂಗ್ ಪ್ಯಾಕೇಜು, ಫಿಕ್ಸ್ ಬಂದೇ ಬರುತ್ತೆ ಪ್ರಶ್ನೆಗಳು. ಅಷ್ಟೇ ಅಲ್ಲದೆ ಎಲ್ಲ ವರ್ಷ ಕ್ವಶನ್ ಪೇಪರ್ಗಳು ಈಗಾಗಲೇ ಬೋರ್ಡ್ ನಮಗೆ ಕ್ವಶನ್ ಪೇಪರ್ ಬಿಟ್ಟಿದ್ದಾರೆ. ಅವನ್ನೆಲ್ಲ ಕೀ ಆನ್ಸರ್ ಹಾಕ್ತೀನಿ. ಜೊತೆಗೆ ನಮಗೆ ನೆಕ್ಸ್ಟ್ LBA ಕ್ವಶನ್ಸು ಹಾಕೋಣ. ಹೆಚ್ಚಾಗಿ ಕ್ವಶನು ರಿಪೀಟ್ ಆಗ್ತವೆ. ಅರ್ಥ ಆಯ್ತಾ. ಅವೆಲ್ಲ ಬೇಕು ಅಂತ ನಾವು ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಡ್ಡಾಯ ಮಾಡ್ಕೊಳ್ಳಿ. ಮಾಡಿದಾರಾ. ಓಕೆ ಫ್ರೆಂಡ್ಸ್, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ನಿಮಗೆ 8 ಮಾರ್ಕ್ಸ್ ಎಷ್ಟು ಬರ್ತಾವಂತ ನೋಡೋಣ. ಅಂದಾಜು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.